ಈ ಮೂವಿಗೆ ಬಂದು ಐ ಆಮ್ ಸೋ ಹ್ಯಾಪಿ ಫಾರ್ ಡೂಯಿಂಗ್ ಅ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ರಾಮನಾಯಣ್ ಸರ್, ರಂಗಸ್ವಾಮಿ ಸರ್, ರಾಜು ಸರ್ ಎಲ್ರಿಗೂ ಥ್ಯಾಂಕ್ ಯು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಇಟ್ ವಾಸ್ ಸೋ ನೈಸ್. ಅಂದರೆ ನಾವು ಮನೆ ಬಿಟ್ಟು ಬಂದಿದ್ದೀವಿ, ಶೂಟಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅಂತ ಅನಿಸ್ಲಿಲ್ಲ. ನಾನು ಇವಾಗ ನಮ್ಮ ಅಮ್ಮ ನೋಡ್ತಾ ಇದ್ದರೆ ಮಮ್ಮಿ ಮಮ್ಮಿ ಅಂತಲೇ ಓಡೋಗ್ಬಿಡ್ತೀನಿ, ಎಲ್ಲಿ ನೋಡಿದ್ರು ಹಾಗೆ. ಐ ಆಮ್ ಹ್ಯಾಪಿ ಫಾರ್ ದಿಸ್ ಆಪರ್ಚುನಿಟಿ ಅಂತ. ನಾವೆಲ್ಲರೂ ಸೇರಿ ಒಂದು ಮೆಸೇಜ್ ನಿಮ್ಮೆಲ್ರಿಗೂ ಕೊಡೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ಎಲ್ಲರೂ ಜುಲೈ 17th ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಹೀಗೆ ನೀವು ನೋಡಿದ್ರಿ ಮೂವಿ ಟ್ರೈಲರು, ಸಾಂಗ್ಸು ಎಲ್ಲ. ಸೊ ಎಲ್ಲನೂ ಪ್ರತಿಯೊಂದು ಸಾಂಗೇ ಆಗಲಿ, ಸ್ಟೋರಿನೇ ಆಗಲಿ, ಒಂದೊಂದು ಡೈಲಾಗ್ಸ್ ಕೂಡ ಆಗಲಿ, ಎಲ್ಲನೂ ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶನ ಕೊಡೋದು ಮಾಡಿದ್ದೀವಿ. ಆ್ಯಕ್ಚುಲಿ ಅಪ್ಪನ ಕನಸು ಅವಾಗಿಂದ ಮೂವಿಗೆ ಬರಬೇಕು, ಏನೋ ಒಂದು ಮಾಡಬೇಕು. ಆ್ಯಸ್ ಯೂಶ್ವಲ್ ಎಲ್ಲರ ಥರ ಅಪ್ಪಂಗೂ ಮನೆ ಜವಾಬ್ದಾರಿ ಬರೋಕ್ಕಾಗಲಿಲ್ಲ. ಸೊ ಇಷ್ಟು ದಿನ ನಮಗೆ ಸಪೋರ್ಟ್ ಮಾಡಿದ್ರು, ನಿಮ್ಮ ಗುರಿ ಏನಿದೆ ತಲುಪಿ ಅಂತ ಹೇಳಿ. ಸೊ ನಮ್ದು ಇವಾಗ ಒಂದಾಯಿತು. ಸೊ ಇವಾಗ ಅಪ್ಪನಿಗೂ ಕೂಡ ಅವ್ರ ಗುರಿ ಕೂಡ ತಲುಪಬೇಕು. ಅವ್ರದ್ದು ಒಂದು ಆಸೆ ಅಂತ ಇರುತ್ತೆ, ಅದನ್ನು ಈಡೇರಿಸ್ಕೊಬೇಕು. ಒಂದು ಮೆಸೇಜ್ ಇದೆ, ತುಂಬ ಚೆನ್ನಾಗಿದೆ ಮೆಸೇಜು, ಎಲ್ಲರಿಗೂ ಕೂಡ ರಿಲೇಟ್ ಆಗುತ್ತೆ. ದೊಡ್ಡವರು, ಚಿಕ್ಕವರು, ವಯಸ್ಸಾದವ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀವಿ ಮೂವಿ. ಒಂದೊಳ್ಳೆ ಮೆಸೇಜ್ ಇದೆ, ದಯವಿಟ್ಟು ನೋಡಿ. ಅದೇ ನಮ್ಮ ಏಜ್ ರಿಲೇಟೆಡ್ಡು, ನಮಗೂ ಚಿಕ್ಕವ್ರಿಗೆ ಒಂದು ಸ್ವಲ್ಪ ಮೈಂಡ್ಸೆಟ್ ಎಲ್ಲ ಹೆಂಗಿರುತ್ತೆ ಅದಕ್ಕೆಲ್ಲ ಕೇಳ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಎಲ್ಲ ಏನಾಗಿಲ್ಲ. ಯಾಕಂದರೆ ಅದು ಅಪ್ಪನ ಕನಸು, ಅಪ್ಪಂಗೆ ಹೆಂಗೆ ಬೇಕು ಗೊತ್ತಿರುತ್ತೆ, ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಒಂದು ಮೆಸೇಜ್ ಅಂತ ತೊಗೊಂಡಾಗ ಹೌದು ಇದು ಇದಕ್ಕೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋ ಅಷ್ಟಂತೂ ಗೊತ್ತಾಗುತ್ತೆ. ಸೊ ಆ ಥರ ಸಪೋರ್ಟ್ ಮಾಡಿದ್ದೀವಿ ಅಷ್ಟೇ. ಇಂಟ್ರೆಸ್ಟ್ ಅಂತಲ್ಲ, ಸ್ವಲ್ಪ ಇಂಟ್ರೋವರ್ಟ್ ಇದ್ದೀನಿ, ಅದಕ್ಕೆ ಮಾಡಿಲ್ಲ.